ನ್ಯೂಸ್ ಅವರಿಗೆ ಸ್ವಾಗತ. ದೇವಣ್ಣವರು ಕೇಳ್ತೀವಿ. ದೇವಣ್ಣವರಿಗೆ ಆಂಧ್ರದಲ್ಲಿ ಆಗುವಂಥ ಇವು ಪ್ರತಿಭಟನೆಗಳೇನಿದಾವೆ ಅಂತಿಮವಾಗಿ ಅದರ ಲಾಸ್ ಇರತಕ್ಕಂಥದ್ದು ಜನರಿಗೇ. ಸೊ ರಾಜಕೀಯ ಕಾರಣಕ್ಕಾಗಿ ತಾವು ಹೇಳ್ತಾ ಇದ್ರಿ ತೆಲಂಗಾಣ ಮಾಡಿದ್ದಾರೆ. ಸೀಮಾಂಧ್ರದ ಏನು ಒಂದು ದೊಡ್ಡ ಸ್ಟೇಕ್ ಇದೆ ಹೈದರಾಬಾದ್ ಕಟ್ಟೋದ್ರಲ್ಲಿ, ನಮ್ಮ ಪಾಲು ಕೂಡ ಇದೆ ಅನ್ನೋದು ತಾವು ಹೇಳ್ತಾ ತಾವು ಬಹುತೇಕ ಸೀಮಾಂಧ್ರಕ್ಕೆ ಸೇರಿರ್ಬೋದು. ಆದರೆ ಒಂದು ಸೀಮಾಂಧ್ರದ ಎಲ್ಲ ಬಂಡವಾಳ ಕೂಡ ಹೈದರಾಬಾದ್ ಮೇಲೆ ಇರೋದ್ರಿಂದ ಸೊ ಅವರು ಆ ಕಾರಣಕ್ಕಾಗಿಯೇ ಆಂಧ್ರ ವಿಭಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಹೊರತಾಗಿ ಅವರು ನಿಜವಾದ ತೆಲಂಗಾಣದ ಪರವಾಗಿಲ್ಲ ಅನ್ನುವಂಥ ಮಾತಿದೆ. ಹೌದು. ಈಗ ತೆಲಂಗಾಣದವ್ರಿಗಿಂತ ಸೀಮಾಂಧ್ರದವರೇ ಹೈದರಾಬಾದ್ನಾಗ ಹೆಚ್ಚು. ಈಗ ತೆಲಂಗಾಣ ಕೂಡ ಎದಕ್ಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಹೈದರಾಬಾದು ನಮ್ಮ ಪ್ರಾಂತದಾಗ ಐತಲ್ಲ, ಹೈದರಾಬಾದ್ ಬಂದರೆ ನಾವು ಭಾಳ ಶ್ರೀಮಂತರಾಗ್ತೀವಿ, ಅವರ ಆಸ್ತಿ ಪಾಸ್ತಿಗಳೆಲ್ಲ ನಾವು ತಗೊಬೋದು ಅಂತಂದು ಒಂದು ದುಷ್ಟ ಯೋಚನೆಯಿಂದ ತೆಲಂಗಾಣ ಸಪ್ರೇಟ್ ರಾಜ್ಯ ಬೇಕು ಅಂತ ಹೋರಾಟ ಮಾಡಿದರೆ ವಿನ ಬೇರೆ ಏನೂ ಉದ್ದೇಶ ಇಲ್ಲ ಇದ್ರಾಗ. ಅಂದರೆ ಪೊಲಿಟಿಕಲಿ ಮೋಟಿವೇಟೆಡ್ ಹೊಸ ರಾಜ್ಯ ಇದು. ಪೊಟ್ಟಿ ಶ್ರೀರಾಮುಲವರು ಆಮರಣ ನಿರಾಹಾರ ದೀಕ್ಷೆ ಮಾಡಿ ಇನ್ನು ಎಷ್ಟೋ ಜನ ರಾಜಕೀಯ ನಾಯಕರು ಎಲ್ಲ ಸೇರಿ ಈ ರಾಜ್ಯ ತರಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತ ಸಾಧಿಸಿದ್ದ ಈ ರಾಜ್ಯವನ್ನು ಈಗ ಎರಡು ಭಾಗ ಮಾಡೋದಂದರೆ ಎಲ್ಲರಿಗೂ ಭಾಳ ದುಃಖದಾಯಕ. ಇದು ರಾಜಕೀಯ ನಾಯಕರು ಕೆಲವರು ಮಾತ್ರ, ಈ ರಾಜಕೀಯ ನಿರುದ್ಯೋಗಿಗಳು ಕೆಲವರು ಇದ್ದಾರಲ್ಲ, ಆ ರಾಜಕೀಯ ನಿರುದ್ಯೋಗಿಗಳು ಆಮೇಲೆ ಕೆಲವು ಸ್ವಾರ್ಥ ಶಕ್ತಿಗಳು ಈ ರಾಜ್ಯ ವಿಭಜನೆ ಕುರಿತು ಈ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಆಮೇಲೆ ಈ ಹೋರಾಟ 60 ದಿವಸದಿಂದ ನಡೀತಾ ಇದ್ದರು. 65 ಸುಮಾರು 65 ದಿವಸದಿಂದ ನಡೀತಾ ಇದ್ದರು. ಇದರ ಬಗ್ಗೆ ಏನು ಪ್ರಜಾಭಿಪ್ರಾಯ ನಾವು ತಿಳ್ಕೊಂಬನು, ಪ್ರಜರ ಅಭಿಮತ ಏನೋ ಅದರ ತಿಳ್ಕೊಂಡು ಅದರ ಪ್ರಕಾರ ನಾವು ಏನನ್ನ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಯೋಚನೆ ಈ ಹೈಕಮಾಂಡ್ದವ್ರಿಗಾಗಲಿ ಇನ್ನೊಬ್ರಿಗಾಲಿ ಬಂದಿಲ್ಲ. ಆಮೇಲೆ ಈಗ ಈ ಸೀಮಾಂಧ್ರ ನಾಯಕರೆಲ್ಲ ರಿಸೈನ್ ಮಾಡ್ತಿದ್ದಾರೆ. ಆ ರಿಸೈನ್ ಮಾಡೋ ಟೈಮ್ನಾಗಾದರೂ ಇವರು ಇಷ್ಟೆಲ್ಲ ರಿಸೈನ್ ಮಾಡ್ತಾಯಿದ್ದಾರಲ್ಲ, ಇದ್ರ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ಗಾಗಿ ಗಮನ ಕೊಟ್ಟು ನಾವು ಏನಾದರೂ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಯೋಚನೆ ಹೈಕಮಾಂಡ್ದವ್ರಿಗಾಗಲಿ ಇದರ ಬಗ್ಗೆ ಇರೋರಿಗಾಗಲಿ ಯಾರಿಗೆ ಇದು ಯೋಚನೆನೇ ಬಂದಿಲ್ಲ. ಖಂಡಿತ ದೇವಣ್ಣವರೇ, ತಾವು ನಮ್ಮ ಜೊತೆ ಚರ್ಚೆ ಭಾಗಿಲ್ಲ, ತಮಗೆ ಧನ್ಯವಾದ. ನರೇಶ್ವರ್ ನಿಮ್ಗೆ ಕೇಳ್ತೀನಿ, ಸೀಮಾಂಧ್ರದಲ್ಲಿ ಇವತ್ತು ವೈಎಸ್ ರಾಜಶೇಖರ ರೆಡ್ಡಿ ಹೋದ ಮೇಲೆ ಕಾಂಗ್ರೆಸ್ ಅನೇಕರಿದೆ. ಕಿರಣ್ ಕುಮಾರ್ ರೆಡ್ಡಿ ಇದ್ದಾರೆ, ಸುಬ್ಬರಾಮರೆಡ್ಡಿ ಇದ್ದಾರೆ, ಲಗಡಪಾಟಿ ರಾಜಗೋಪಾಲ್ ಇದ್ದಾರೆ, ಅನೇಕ ನಾಯಕರುಗಳಿದ್ದಾರೆ. ಆದರೆ ಆ ಜನಮಾನಸದಲ್ಲಿ ಒಂದು ಪರ್ಯಾಯವಾಗಿ ನಾಯಕತ್ವ ಹುಟ್ಟಿ ನಾನು ಅದನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂಥ ಒಂದು ನಾಯಕತ್ವ ಇಲ್ಲ. ಇವತ್ತು ಶೂನ್ಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿನೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಬಹುತೇಕ ನಾಯಕರು ಕೂಡ ರಾಜಕೀಯ ಭವಿಷ್ಯದ ಬಗ್ಗೆ ದಿಕ್ಕಾಪಾಲಾಗಿದ್ದಾರೆ. ರಾಜೀನಾಮೆ ಕೊಡ್ತಾ ಇದ್ದಾರೆ, ಮುಂದೆ ಕಾಂಗ್ರೆಸ್ ನಿಲ್ಲಬೇಕು, ಇನ್ಯಾವುದಾದ್ರೂ ಹೊಸ ಪಕ್ಷಕ್ಕೆ ಹೋಗಬೇಕು, ಅಥವಾ ಇರ್ತಕ್ಕಂಥ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗೆ ಹೋಗಬೇಕು. ಎಲ್ಲೋ ಒಂದು ಕಡೆ ಅಲ್ಲಿ ನಾಯಕತ್ವ ಶೂನ್ಯ ಸೃಷ್ಟಿಯಾಗಿದೆ ಆ ಸೀಮಾಂಧ್ರದಲ್ಲಿ. ನೋಡಿ, ತೆಲಂಗಾಣ ರಚನೆಯ ಈ ದುರಂತಮಯ ಸನ್ನಿವೇಶದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇದು ಪಾಠ. ಇದು ನೀವು ಹೈಕಮಾಂಡ್ ರಾಜಕಾರಣ ಅಂತಂದರೆ, ರಾಷ್ಟ್ರೀಯತೆ ಅಂತಂದರೆ ಏಕರೂಪದ ಒಂದು ಸಂಸ್ಕೃತಿಯನ್ನು ಹೇರಲಿಕ್ಕೆ ಅದು ಬೂಮ್ರ್ಯಾಂಗ್ ಆದಾಗ ಹೀಗಾಗುತ್ತೆ. ಬಟ್ ನಮ್ಮ ಆತಂಕ ಏನು ಅಂತಂದರೆ, ಭಾಷೆ ಒಂದು ಒಗ್ಗೂಡಿಸುವ ಶಕ್ತಿ ಆಗದೆ ಹೋದರೆ, ವಿಭಜಕ ಶಕ್ತಿ ಆಗ್ತಾ ಹೋಗ್ಬಿಟ್ರೆ ಹೇಗೆ, ಅದೊಂದು ಯೂನಿಫೈಯಿಂಗ್ ಫೋರ್ಸ್ ಆಗಿರ್ಬೋದು, ಡಿವಿಸಿವ್ ಫೋರ್ಸ್ ಆಗಿಬಿಟ್ರೆ ಎಂಥೆಂಥ ಅಪಾಯಗಳನ್ನ ನಾವು ಆಹ್ವಾನಿಸ್ಕೊಳ್ತಾ ಇರ್ತೀವಿ. ಕಳೆದ ವರ್ಷ ನೋಡಿ ನಮ್ಮಲ್ಲೇ ಒಂದು ಅವ್ಯವಸ್ಥೆ ನಡೀತು. ಈ ಯಾರನ್ನ ಸದಾನಂದ ಗೌಡರನ್ನ ಕೆಳಗಿಳಿಸ್ಬಿಟ್ಟು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟಾಗ ಇನ್ನೇನು ಕರ್ನಾಟಕ ಎರಡು ಜಾತಿಗಳ ನಡುವೆ ಹೋಳಾಗ್ಬಿಡುತ್ತೆ ಅನ್ನೋ ಕರ್ನಾಟಕ ಏಕೀಕರಣದ ಕನಸೇ ಭಗ್ನವಾಗಿಬಿಡುತ್ತೆ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆ ಥರ ನೋಡಿ, ರಾಜಕೀಯ ನಾಯಕತ್ವಕ್ಕೆ ವಿವೇಕ ಮತ್ತು ಒಂದು ಚಾರಿತ್ರಿಕ ಪ್ರಜ್ಞೆ ಇಲ್ಲದೆ ಹೋದರೆ ಇದೇ ಥರ ಆಗುತ್ತೆ. ಕೇವಲ ಬೀದಿ ಚಳವಳಿಗೆ ಮಣಿಬೇಕಂತ ಸ್ಥಿತಿ ಬಂದ್ಬಿಡುತ್ತೆ. ರಾಜಕಾರಣ ಬಾಯಿ ಮುಟ್ಕೊಂಡು ಸುಮ್ಮನಿದ್ದಾರೆ. ಎಲ್ಲ ಕಡೆನೂ ಈ ಹೋರಾಟದ ರಾಜಕಾರಣ ಬೇರೆ, ಅಧಿಕಾರದ ರಾಜಕಾರಣ ಬೇರೆ. ಇವತ್ತು ಆಂಧ್ರ ಪ್ರದೇಶ ಎಲ್ಲೋ ಒಂದು ಕಡೆ ಹೋರಾಟದ ರಾಜಕಾರಣ ಮೇಲ್ಗೈ ಪಡೆದಿದೆ. ಆದರೆ ಆ ಹೋರಾಟದ ರಾಜಕಾರಣಕ್ಕೊಂದು ತಾತ್ವಿಕವಾಗಿ ಚಾಲನೆ ಕೊಡುವಂಥ ನಾಯಕರೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೊರಟ್ಬಿಟ್ಟಿದೆ. ಉಸ್ಮಾನಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳೇ ಮುಖ್ಯ ಪ್ರೇರಕರಾಗಿದ್ದಾರೆ. ಅವರೇ ಮುಂಚೂಣಿಯಲ್ಲಿ ನಿಂತಿದ್ರು ಪ್ರತ್ಯೇಕ ತೆಲಂಗಾಣ ರಚನೆಗೆ. ಭೌಗೋಳಿಕವಾಗಿ ಹೈದರಾಬಾದ್ ಕೂಡ ತೆಲಂಗಾಣ ಯಾಕಂದರೆ ನಾನು ತಿಳಿಸ್ತೀನಿ, ಹಿಂದೆ ಪ್ರತ್ಯೇಕ ತೆಲಂಗಾಣದ ಹೋರಾಟ ಆದಾಗ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ನಾನು ಕೂಡ ವರದಿಗೆ ಹೋಗಿದ್ದೆ ಹಿಂದೆ ಬೇರೆ ಚಾನಲ್ ಇದ್ದಾಗ. ಅಲ್ಲಿ ವಿದ್ಯಾರ್ಥಿಗಳು ಎಷ್ಟು ಎಮೋಷನಲ್ ಆಗಿದ್ದಾರೆ, ಎಷ್ಟು ಫಿರೋಸಿಯಸ್ ಆಗಿದ್ದಾರೆ ಅಂದರೆ ಅವ್ರ ನಾಯಕರ ಮೇಲೆ ವಿಶ್ವಾಸನೇ ಇಲ್ಲ. ಸೊ ಆ ವಿದ್ಯಾರ್ಥಿಗಳ ಕೋಪಕ್ಕೆ ನಾಯಕರು ಅನಿವಾರ್ಯವಾಗಿ ತಲೆಬಾಗುವಂಥದ್ದು, ಕಲ್ಲಿಲ್ಲಿ ಹೊಡೆಯೋದು, ಆಮೇಲೆ ಅಲ್ಲಿ ಹೋದಂಥವನ್ನು ಮುತ್ತಿಗೆ ಹಾಕುವಂಥದ್ದು, ಅಲ್ಲಿ ಹೊರಗಡೆ ಬರೋದೇ ಕಷ್ಟ ಇದೆ. ಅಂದರೆ ಇಲ್ಲಿ ರೇಷ್ಮೆ ಹಾಗೆ ಒಂದು ಒತ್ತಡ ಶಕ್ತಿ ಎಮೋಷನಲ್ ಆಗಿದ್ದ ಸಂದರ್ಭದಲ್ಲಿ ಆಡಳಿತ ನಡೆಸುವಂಥವರು ಮೈಯೆಲ್ಲ ಕಣ್ಣಾಗಬೇಕಾಗತ್ತೆ. ನಾನು ಇಲ್ಲಿ ಏನೋ ಮಾಡೋಕ್ಕೆ ಹೋದ್ರೆ ಇನ್ನೊಂದು ಕಡೆ ಎಲ್ಲ ಒಂದು ಬುಗಿಲು ಹೇಳುತ್ತೆ. ಒಟ್ಟು ಅಭಿಪ್ರಾಯವನ್ನು ಸ್ವೀಕರಿಸಲೇ ಇಲ್ಲ ನೀವು ರಾಜಕೀಯವಾಗಿ. ತೆಲಂಗಾಣ ಫಸ್ಟ್ ಕೊಟ್ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿರಿ ತಾವು.
ಅಲ್ಲ, ಇದು ರಿಯಾಲಿಟಿ ಅಂತ ನಾನು ಹೇಳಿದ್ದು ಏನು ಗೊತ್ತಾ ಲಕ್ಷ್ಮಣ್, ಈ ಕಡೆ ಕಣಿವೆಗೆ ಬೀಳ್ಬೇಕಾ ಇಲ್ಲ ಸಮುದ್ರಕ್ಕೆ ಬೀಳ್ಬೇಕಾ ಅನ್ನುವ ಸ್ಥಿತಿ. ಎಸ್, ನಾನು ಯಾಕೆ ಹೇಳ್ತೇನೆ, ತೆಲಂಗಾಣದಲ್ಲಿ TSR ಅನ್ನೋಂಥ ಒಂದು ಹೊಸ ಪಕ್ಷ ಆಯಿತು, ಸೀಮಾಂಧ್ರದಲ್ಲಿ YSR ಅನ್ನೋಂಥ ಒಂದು ಹೊಸ ಪಕ್ಷ ಆಯಿತು. ಇವತ್ತು ಆಂಧ್ರದಲ್ಲಿ 25 MP ಬರ್ತಾರೆ, ಎಲ್ಲಿಗೆ ಸೀಮಾಂಧ್ರದಲ್ಲಿ 17 ಜನ MP ತೆಲಂಗಾಣದಲ್ಲಿ ಬರ್ತಾರೆ, 175 MLಗಳು ಸೀಮಾಂಧ್ರದಾಗ ಬರ್ತಾರೆ, 119 ML ತೆಲಂಗಾಣಕ್ಕೆ ಬರ್ತಾರೆ. ಆದರೆ ಹೆಚ್ಚಿನ ನಿಮಗೆ ಇರ್ತಕ್ಕಂಥ ಶಕ್ತಿ ಸೀಮಾಂಧ್ರದಲ್ಲಿ ಹೊರತು ತೆಲಂಗಾಣದಲ್ಲಿ ಇಲ್ಲ. ಆದರೆ ಎರಡೂ ಕಡೆಗಳಲ್ಲೂ ಕೂಡ ರಾಜಕೀಯ ಲಾಭವನ್ನು ಯಾರ್ಯಾರೋ ನಾಯಕರ ಮೇಲೆ ಇಟ್ಕೊಂಡಿದ್ರು. ಒಂದು ಕಡೆ TSR ಚಂದ್ರಶೇಖರ್, ಇನ್ನೊಂದು ಕಡೆ YSR ಕಾಂಗ್ರೆಸ್. ಅಲ್ಲ, ಈಗ ನೀವು ಹಾಗೆ ಹೇಳೋದಾದ್ರೆ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್, ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ನೋಡೋದಾದ್ರೆ ರಾಜ್ಯ ವಿಭಜನೆ ಬಗ್ಗೆ ತಲೆ ಯಾಕೆ ಕೆಡಿಸ್ಕೋಬೇಕಾಗಿತ್ತು? ಇಸಿ 6 ದಶಕಗಳ ಕಾಲ ನಡೆದಂಥ ಹೋರಾಟಕ್ಕೆ ಡಿಕ್ಟೇಟರ್ಶಿಪ್ ಅಲ್ಲ, ಇದು ಡೆಮಾಕ್ರಸಿ. ಡೆಮಾಕ್ರಸಿ ಅಂದ್ರೆ ರೈಟ್ ಆರ್ ರಾಂಗ್, ಪ್ರಜೆಗಳು, ಬಹುಸಂಖ್ಯಾತ ಪ್ರಜೆಗಳು ಏನನ್ನ ನಿಮ್ಮ ಆಯ್ಕೆ ರಾಂಗ್ ಆಗಿದೆ ಅನ್ನೋ ಮಾತಿದೆ. ಪ್ರಾದೇಶಿಕ ರಾಂಗ್ ಅಂತ ಹೇಳುವಂಥದ್ದು ರಿಸ್ಕ್. ರಿಸ್ಕ್ ಅನ್ನೋದು ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ, ರಾಜಕೀಯವಾದಂಥ ಐತಿಹಾಸಿಕ ನ್ಯಾಯವನ್ನ ಕೊಡ್ಲಿಕ್ಕೆ ತೆಲಂಗಾಣ ಅಷ್ಟು ಹೋರಾಟ ಮಾಡಿ. ನೀವು ಹೇಳಿದ್ರೆ ಉಸ್ಮಾನಿಯಾ ಇವತ್ತಿನ ವಿದ್ಯಾರ್ಥಿಗಳು, ಅಲ್ಲಿ PhD ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಅತ್ಯಂತ ಸುಶಿಕ್ಷಿತ ವರ್ಗ ಅದನ್ನು ರೈಟ್ಸನ್ನು ಕೇಳುವಾಗ ಏನು ಮಾಡೋಕ್ಕಾಗಲ್ಲ. ಒಂದು ದೇಹದ ಒಂದು ಭಾಗ ವಿಭಜನೆ ಆದಾಗ ಒಂದು ಭಾಗಕ್ಕೆ ಹೋದ್ರೆ ಇನ್ನೊಂದು ಭಾಗಕ್ಕೆ ನೋವಾಗುತ್ತೆ. ಇದು ಐತಿಹಾಸಿಕ ಕಟು ವಾಸ್ತವಗಳು ಅಂತ ನಾನು ಹೇಳ್ತಾ ಇದ್ದೀನಿ. ದೇಶ ವಿಭಜನೆ ಸೀಮಾಂಧ್ರದಲ್ಲಿ ನಿಮ್ಮ ನಾಯಕತ್ವದ ಶೂನ್ಯ ಇದ್ರೂ ಕೂಡ ಅದರ ಲಾಭ ನಷ್ಟಗಳನ್ನ ಎದುರಿಸಕ್ಕೆ ತಾವು ರೆಡಿ ಇದ್ರಿ. ಶೂನ್ಯತೆ ಅಲ್ಲ. ಈಗ ನಾಯಕರು ಯಾರಿಗೆ ಸೀಮಾಂಧ್ರದಲ್ಲಿ? ಈಗ YS ರಾಜಶೇಖರ್ ರೆಡ್ಡಿ ಅವರು ನಿಧನ ಅಥವಾ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಿಧನ, ನ್ಯಾಷನಲ್ ಲೆವೆಲಲ್ಲೂ ಕೂಡ ಮೈಟಿ ಲೀಡರ್ಶಿಪ್ ರಾಜೀವ್ ಗಾಂಧಿ ಅವರ ನಿಧನ, ಒಂದು ರಾಷ್ಟ್ರೀಯ ಪಕ್ಷದಲ್ಲೂ ನಮಗೊಂದು ಸವಾಲುಗಳು ಉದ್ಭವ ಆಗಿದೆ. ಶ್ರೀಮತಿ ಗಾಂಧಿ ಅವರು ಲಕ್ಕಿಲಿ ಕಾಂಗ್ರೆಸ್ನ ಎಲ್ಲ ವರ್ಕರ್ಸ್ನ ಆಶಾಭಾವನೆಗಳಿಗೆ ಸಕ್ಸೀಡ್ ಆಗಿ ಇವತ್ತು ಒಂದು ನಾಯಕತ್ವವನ್ನು ನೀಡಿದ್ದಾರೆ. ಅವರ ಮುಂದೆ ಆಯ್ಕೆಗಳೇನಿದೆ? ಒಬ್ಬರಿಗೆ ನ್ಯಾಯ ಕೊಡ್ಲಿಕ್ಕೆ ಹೋದಾಗ ಇನ್ನೊಬ್ಬರಿಗೆ ಅನ್ಯಾಯ ಅನ್ಸುತ್ತೆ. ಆಳುವಂತವರ ನಿರ್ಲಕ್ಷ್ಯದಿಂದಾಗಿ ಯಾವುದೇ ಪಕ್ಷ ಇರಲಿ ನೆಗ್ಲೆಕ್ಟ್ ಆದಂಥ ಪ್ರದೇಶದಲ್ಲಿ ನನಗೊಂದು ರಾಜ್ಯ ಕೊಡಿ ಅಂತ ಎಲ್ಲರೂ ಕೇಳ್ತಾ ಕೂತ್ರೆ ಈ ದೇಶದಲ್ಲಿ 100 ರಾಜ್ಯಗಳಾಗ್ತವೆ. ಪ್ರಿನ್ಸಿಪಲಿ ವಾರ್ ಸಪೋರ್ಟಿಂಗ್ ದಿ ನ್ಯೂ ಸ್ಟೇಟ್ ಆದರೂ ಕೂಡ ಕೇಳ್ತಾ ಇದ್ದೀನಿ, ಭಾಷಾವಾರು ಪ್ರಾಂತ್ಯ ಅನ್ನುವಂಥದ್ದೇ ಒಂದು ದೊಡ್ಡ ಕಲ್ಪನೆ, ಅದು ದೊಡ್ಡ ಹೋರಾಟ ಆಗಿದೆ. ಕರ್ನಾಟಕ ಕೂಡ ಒಂದಾಗಬೇಕಂತ ದೇವರಾಜ ಅರಸು ಅಂತವರು ಇವತ್ತು ಕೈಯಾರಿಕೆ ಈಗಲೂ ಕೂಡ ಕೇಳ್ತಾರೆ, ಕರ್ನಾಟಕ ಹೊಡಿಬಾರ್ದು ಅಂತ ಹೇಳ್ತಾರೆ. ಇವತ್ತು ಬೆಳಗಾವಿಯನ್ನು ಇಟ್ಕೊಂಡು ಮಹಾರಾಷ್ಟ್ರದವ್ರು ಕೇಳ್ತಾರೆ. ಸೊ ಪ್ರತಿಯೊಬ್ಬರು ನಾವು ಹಿಂದುಳಿದು ಅಂತಂದರೆ ಮುಂದುವರಿಯಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು, ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಬಿಟ್ಟು ಪ್ರತ್ಯೇಕ ರಾಜ್ಯ ಅಂತ ಹೋದರೆ ಭಾಷಾವಾರ ರಾಜ್ಯಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಇಲ್ಲ, ಖಂಡಿತವಾಗ್ಲೂ ತುಂಬ ದೊಡ್ಡದಂತಹ ರಾಜ್ಯಗಳಿದ್ದಂಥ ಸಂದರ್ಭಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಬಹುದು. ಈಗ ಉದಾಹರಣೆಗೆ ನಮಗೆ ನಾರ್ತ್ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಯಾತಕ್ಕೋಸ್ಕರವಾಗಿ ಈ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಮ್ಮ ಇವತ್ತು ವಿಶೇಷವಾಗಿ ಹೇಳೋದಾದರೆ ಈ ಭಾಗದಿಂದನೇ ಸಾಕಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗಿರ್ತಕ್ಕಂಥದ್ದು ಅಲ್ಲಿ ಡೆವಲಪ್ಮೆಂಟ್ಗೆ ಹೋಗ್ತಾ ಇದೆ. ಈ ಭಾಗದವರು ಅಂತಹ ಒತ್ತಾಸೆ ತಗೊಂಬಂದು ಈ ಕಡೆ ನೀರು ಪಾಲಾಗ್ತದಲ್ಲ. ಆದ್ರಿಂದ ಅಲ್ಲಿ ಏನು ಯೋಚನೆ ಮಾಡಬೇಕಾಗಿದೆ, ಅಲ್ಲಿಗೆ ಬೇಕಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು, ಸೌಲಭ್ಯಗಳನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರಗಳ ಯೋಚನೆ ಮಾಡಿದ್ರೆ ಪ್ರತ್ಯೇಕ ರಾಜ್ಯ ಒಂದೇ ಎಲ್ಲ ಅಭಿವೃದ್ಧಿಗೂ ಕೂಡ ಅಂತಿಮ ಉತ್ತರ ಆಗೋದಿಲ್ಲ. ಖಂಡಿತ ಆಗಲ್ಲ. ಆದರೆ ನಾನು ಅದನ್ನೇ ಹೇಳಿದಲ್ಲ, ಅಂತಹ ಹಿಂದುಳಿದ ಪ್ರದೇಶಗಳಿಗೆ ಏನು ಸವಲತ್ತುಗಳನ್ನು ಕೊಡಬೇಕೋ ಅದ್ರ ಬಗ್ಗೆ ರಾಜ್ಯ ಸರ್ಕಾರಗಳು ಯೋಚನೆ ಮಾಡಿದಾಗ ಈ ಸ್ಥಿತಿ ನಿರ್ಮಾಣ. ವಿಧಾನಸೌಧ ಕಟ್ಟಿಸೋ ಸಂದರ್ಭದಲ್ಲಿ ಹನುಮಂತನವ್ರಿಗೆ ಯಾರೋ ಕೇಳಿದ್ರು, ನೀವು ಏಕೀಕರಣದ ಪರವಾಗಿ ಯಾಕೆ ನಿಂತಿದ್ದೀರಾ? ನೀವು ಏಕೀಕರಣ ಆಗಿಬಿಡ್ತು, ನೀವು ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗುತ್ತೆ, ಉತ್ತರ ಕರ್ನಾಟಕದವ್ರದ್ದು ಮುಖ್ಯಮಂತ್ರಿ ಆಗ್ತಾರೆ. ಅವಾಗ ಏನು ಹೇಳಿದ್ರು ಗೊತ್ತಾ? ನಾನು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರೂ ಪರವಾಗಿಲ್ಲ, ಕರ್ನಾಟಕ ಒಂದಾಗಬೇಕು. ಉತ್ತರ ಕರ್ನಾಟಕದ ಲಿಂಗಾಯತರೇ ಒಂದು ಮುಖ್ಯಮಂತ್ರಿಗಳಾದರೂ ಪರವಾಗಿಲ್ಲ, ಕರ್ನಾಟಕ ಒಂದಾಗಬೇಕು. ಆ ಥರದ ಒಬ್ಬ ಮುತ್ಸದ್ದಿ ಹನುಮಂತಯ್ಯ. ಈ ಉಮೇಶ್ ಕತ್ತಿ ಥರದವರು ವಿಕಾಸಸೌಧ ಅಲ್ಲಿ ಬೆಳಗಾವಿ ಸುವರ್ಣಸೌಧ ಉದ್ಘಾಟನೆ ದಿವಸನೇ ಸುವರ್ಣಸೌಧ ಪ್ರತ್ಯೇಕ ಕರ್ನಾಟಕದ ಮೊದಲೇ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜರತ್ನ ಆರಂಭದ ಘಟ್ಟ. ನಮ್ಮ ಲಾಭಕ್ಕೆ ಒಬ್ಬ ವಿವೇಕಿಗೂ ಅವಿವೇಕಿರೋ ವ್ಯತ್ಯಾಸ ಖಂಡಿತ. ಲಕ್ಷ್ಮಣ, ಅವಕಾಶಗಳು ಬಂದಾಗ ಸಮಾನ ಬೆಳವಣಿಗೆಗೆ ಅವಕಾಶ ಕೊಡಬೇಕು. ನಾಯಕತ್ವ ಸೀಮಾಂಧ್ರದಲ್ಲಿರುವಂತಹ ನಾಯಕರು ಅಲ್ಲಿ ಬಂದಂತ ತೆಲಂಗಾಣದಲ್ಲಿನ ಕರ್ನಾಟಕದಲ್ಲಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಸಾಮಾಜಿಕ ಅಸಮಾನತೆ ನಿವಾರಣೆಗೆ ಹಾವನೂರು ವರದಿ, ಪ್ರಾದೇಶಿಕ ಅಸಮಾನತೆ ನಿವಾರಣೆ ನಂಜುಂಡಪ್ಪ ವರದಿಗಳಿದೆ ಕರ್ನಾಟಕದಲ್ಲಿ. ಕರ್ನಾಟಕ ರಾಜಕಾರಣ ಅಷ್ಟರ ಮಟ್ಟಿಗೆ ಪ್ರಬುದ್ಧ. ಖಂಡಿತ ರೇಷ್ಮೆ ಅವರೇ, ದೇಶವರೇ ಮತ್ತೆ ರವಿ ಸುಬ್ರಹ್ಮಣ್ಯ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಒಂದು ರಾಜ್ಯ ವಿಭಜನೆ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ಭಾವನಾತ್ಮಕ ನೋವಾಗುತ್ತೆ. ಒಂದು ಮನೆ ಹಂಚಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಕೂಡ ಹಂಚಬೇಕಾಗುತ್ತೆ. ಭಾವನಾತ್ಮಕ ಸಂಬಂಧ ಕೂಡ ಇಲ್ಲಿ ಬೆಸೆದಿರುತ್ತಿರೋದ್ರಿಂದ ಬಹುತೇಕ ಈ ರೀತಿಯ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ರಾಜ್ಯಗಳು ವಿಭಜನೆ ಆಗುವಂಥದ್ದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಇದು ಈ ಹೊತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹತ್ಕೊಂಡು ಬರುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ.